ನ್ಯೂಸ್ ಕರ್ನಾಟಕ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಸರ್ಗ. ಮಂಗಳೂರಿನಲ್ಲಿ ಮಹಾನಗರ ಪಾಲಿಕೆ ಬೀದಿ ಬದಿ ವ್ಯಾಪಾರಸ್ಥರ ಬದುಕಿನ ಬಂಡಿಯನ್ನ ಕ್ಷಣ ಮಾತ್ರದಲ್ಲೇ ನೆಲಸಮಗೊಳಿಸಿದೆ. ಟೈಗರ್ ಕಾರ್ಯಾಚರಣೆಯ ಗರ್ಜನೆಗೆ ಬಡ ವ್ಯಾಪಾರಿಗಳ ಬದುಕು ಬರಿದಾಗಿದೆ. ಪರ ವಿರೋಧದ ಚರ್ಚೆಯ ನಡುವೆ ಮಹಾನಗರ ಪಾಲಿಕೆಯ ಮೆಗಾ ಆಪರೇಷನ್ ಬಗೆಗಿನ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. 3 ದಿನಗಳಿಂದ ಬುಲ್ಡೋಸರ್ ಗರ್ಜನೆಯಿಂದಾಗಿ ನೂರಾರು ಬೀದಿ ಬದಿ ವ್ಯಾಪಾರಸ್ಥರು ನಲುಗಿ ಹೋಗಿದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆ ಹಾಗೂ ಬೀದಿ ಬದಿ ವ್ಯಾಪಾರಸ್ಥರ ನಡುವಿನ ಸಮರ ಕಂಡು ಮಂಗಳೂರಿನ ಜನ ಮೂಕ ಪ್ರೇಕ್ಷಕರಾಗಿದ್ದಾರೆ. ಒಂದು ಕಾರ್ಯಾಚರಣೆಯನ್ನ ಈ ರೀತಿಯೂ ಮಾಡಬಹುದಾ ಅನ್ನೋ ಆಶ್ಚರ್ಯ ಒಂದು ಕಡೆಯಾದರೆ, ಪಾಪ ಬಡ ವ್ಯಾಪಾರಿಗಳಿಗೆ ಈ ರೀತಿ ಆಗಬಾರದಿತ್ತು ಅನ್ನುವಾದ ಇನ್ನೊಂದೆಡೆ. ಯಾರದ್ದು ತಪ್ಪು ಯಾರದ್ದು ಸರಿ ಅನ್ನೋ ಆಲೋಚನೆಯ ನಡುವೆ ಮಹಾನಗರ ಪಾಲಿಕೆಯ ಟೈಗರ್ ಆಚರಣೆಯ ಘರ್ಜನೆ ಬೀದಿ ಬದಿ ವ್ಯಾಪಾರಸ್ಥರ ಅಂಗಡಿ ಮುಂಗಟ್ಟುಗಳೊಂದಿಗೆ ಅವರ ಬದುಕನ್ನೇ ಒಮ್ಮೆಗೆ ಜಖಂಗೊಳಿಸಿದೆ. ಈ ವ್ಯಾಪಾರಿಗೆ ಅನ್ಯಾಯ ಮಾಡ್ತಾ ಇರುವಂತ ನಗರಾಂತಕ್ಕೆ ಧಿಕ್ಕಾರ, ಬಡವರ ಮೇಲೆ ಮಾಡ್ತಾ ಶ್ರೀಮಂತರ ಮುಟ್ಟಿಗೆ ನಗರ ಪಾಲಿಕೆ ಏನ್ ಸುಧೀರ್ ಶೆಟ್ಟಿ ಒಬ್ರು ಬೇರೆ ಸರ್ವಾಧಿಕಾರಿ, ಅವರು ಸರ್ವಾಧಿಕಾರಿಯರೇ. ಎಸ್, ಟೈಗರ್ ಕಾರ್ಯಾಚರಣೆ. ಬೀದಿ ಬದಿ ವ್ಯಾಪಾರ ಮಾಡುವ ಅನಧಿಕೃತ ಅಂಗಡಿ ಮುಂಗಟ್ಟುಗಳ ತೆರವು ಕಾರ್ಯಾಚರಣೆ. ಆರೋಗ್ಯ, ಸುಗಮ ಸಂಚಾರ, ಸ್ವಚ್ಛತೆಯನ್ನೇ ಆದ್ಯತೆಯಾಗಿರಿಸಿ ಮಂಗಳೂರು ಮಹಾನಗರ ಪಾಲಿಕೆ ಸಾರಿದ ಮಹತ್ವದ ಸಮರ. ಬೀದಿ ಬದಿ ಬದುಕು ಕಟ್ಟಿಕೊಂಡ ವ್ಯಾಪಾರಸ್ಥರನ್ನ ಕಾನೂನಿನ ಕುಣಿಕೆಯಡಿ ಕಟ್ಟಿಹಾಕಿ ಅವರ ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸುವ ಮೆಗಾ ಆಪರೇಷನ್. ಇಡೀ ಮಂಗಳೂರು ನಗರದಾದ್ಯಂತ ಈ ಆಪರೇಷನ್ ಸತತ 5 ದಿನಗಳ ಕಾಲ ನಡೆದಿದೆ. ಬೀದಿ ಬದಿ ವ್ಯಾಪಾರಸ್ಥರ ಆಕ್ರೋಶ, ಪ್ರತಿರೋಧದ ಕಿಚ್ಚು ಮುಗಿಲು ಮುಟ್ಟಿದೆ. ಸಾಲು ಸಾಲು ಪ್ರತಿಭಟನೆ, ಆಕ್ರೋಶಗಳು ವ್ಯಕ್ತವಾದರೂ ಮಹಾನಗರ ಪಾಲಿಕೆ ತನ್ನ ಪಟ್ಟು ಬಿಡದೆ ಕಾರ್ಯಾಚರಣೆಯನ್ನೇ ಯಶಸ್ವಿಯಾಗಿ ನಡೆಸುತ್ತಿದೆ. ಮೂರು ದಿನಗಳಿಂದ ಬುಲ್ಡೋಸರ್ ಗರ್ಜನೆಯಿಂದಾಗಿ ನೂರಾರು ಬೀದಿ ಬದಿ ವ್ಯಾಪಾರಸ್ಥರು ನಲುಗಿ ಹೋಗಿದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆ ಹಾಗೂ ಬೀದಿ ಬದಿ ವ್ಯಾಪಾರಸ್ಥರ ನಡುವಿನ ಸಮರ ಕಂಡು ಮಂಗಳೂರಿನ ಜನ ಮೂಕ ಪ್ರೇಕ್ಷಕರಾಗಿದ್ದಾರೆ. ಒಂದು ಕಾರ್ಯಾಚರಣೆಯನ್ನ ಈ ರೀತಿಯೂ ಮಾಡಬಹುದಾ ಅನ್ನೋ ಆಶ್ಚರ್ಯ ಒಂದು ಕಡೆಯಾದರೆ, ಪಾಪ ಬಡ ವ್ಯಾಪಾರಿಗಳಿಗೆ ಈ ರೀತಿ ಆಗಬಾರದಿತ್ತು ಅನ್ನುವಾದ ಇನ್ನೊಂದೆಡೆ. ಯಾರದ್ದು ತಪ್ಪು ಯಾರದ್ದು ಸರಿ ಅನ್ನೋ ಆಲೋಚನೆಯ ನಡುವೆ ಮಹಾನಗರ ಪಾಲಿಕೆಯ ಟೈಗರ್ ಆಚರಣೆಯ ಘರ್ಜನೆ ಬೀದಿ ಬದಿ ವ್ಯಾಪಾರಸ್ಥರ ಅಂಗಡಿ ಮುಂಗಟ್ಟುಗಳೊಂದಿಗೆ ಅವರ ಬದುಕನ್ನೇ ಒಮ್ಮೆಗೆ ಜಖಂಗೊಳಿಸಿದೆ. ಈ ವ್ಯಾಪಾರಿಗೆ ಅನ್ಯಾಯ ಮಾಡ್ತಾ ಇರುವಂತ ನಗರಾಂತಕ್ಕೆ ಧಿಕ್ಕಾರ, ಬಡವರ ಮೇಲೆ ಮಾಡ್ತಾ ಶ್ರೀಮಂತರ ಮುಟ್ಟಿಗೆ ನಗರ ಪಾಲಿಕೆ ಏನ್ ಸುಧೀರ್ ಶೆಟ್ಟಿ ಒಬ್ರು ಬೇರೆ ಸರ್ವಾಧಿಕಾರಿ, ಅವರು ಸರ್ವಾಧಿಕಾರಿಯರೇ. ಎಸ್, ಟೈಗರ್ ಕಾರ್ಯಾಚರಣೆ. ಬೀದಿ ಬದಿ ವ್ಯಾಪಾರ ಮಾಡುವ ಅನಧಿಕೃತ ಅಂಗಡಿ ಮುಂಗಟ್ಟುಗಳ ತೆರವು ಕಾರ್ಯಾಚರಣೆ. ಆರೋಗ್ಯ, ಸುಗಮ ಸಂಚಾರ, ಸ್ವಚ್ಛತೆಯನ್ನೇ ಆದ್ಯತೆಯಾಗಿರಿಸಿ ಮಂಗಳೂರು ಮಹಾನಗರ ಪಾಲಿಕೆ ಸಾರಿದ ಮಹತ್ವದ ಸಮರ. ಬೀದಿ ಬದಿ ಬದುಕು ಕಟ್ಟಿಕೊಂಡ ವ್ಯಾಪಾರಸ್ಥರನ್ನ ಕಾನೂನಿನ ಕುಣಿಕೆಯಡಿ ಕಟ್ಟಿಹಾಕಿ ಅವರ ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸುವ ಮೆಗಾ ಆಪರೇಷನ್. ಇಡೀ ಮಂಗಳೂರು ನಗರದಾದ್ಯಂತ ಈ ಆಪರೇಷನ್ ಸತತ 5 ದಿನಗಳ ಕಾಲ ನಡೆದಿದೆ. ಬೀದಿ ಬದಿ ವ್ಯಾಪಾರಸ್ಥರ ಆಕ್ರೋಶ, ಪ್ರತಿರೋಧದ ಕಿಚ್ಚು ಮುಗಿಲು ಮುಟ್ಟಿದೆ. ಸಾಲು ಸಾಲು ಪ್ರತಿಭಟನೆ, ಆಕ್ರೋಶಗಳು ವ್ಯಕ್ತವಾದರೂ ಮಹಾನಗರ ಪಾಲಿಕೆ ತನ್ನ ಪಟ್ಟು ಬಿಡದೆ ಕಾರ್ಯಾಚರಣೆಯನ್ನೇ ಯಶಸ್ವಿಯಾಗಿ ನಡೆಸುತ್ತಿದೆ. ಬಡವರ ಮೇಲೆ ಮಾಡ್ತಾ ಶ್ರೀಮಂತರ ಮುಟ್ಟಿಗೆ ನಗರ ಪಾಲಿಕೆ ಏನ್ ಸುಧೀರ್ ಶೆಟ್ಟಿ ಒಬ್ರು ಬೇರೆ ಸರ್ವಾಧಿಕಾರಿ, ಅವರು ಸರ್ವಾಧಿಕಾರಿಯರೇ.
ಕಳೆದ ಸೋಮವಾರದಿಂದ ಮಂಗಳೂರು ಮಹಾನಗರ ಪಾಲಿಕೆ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಟೈಗರ್ ಕಾರ್ಯಾಚರಣೆಯನ್ನು ನಡೆಸಿದೆ. ಸಿಯಾಳ ಮಾರಾಟದ ಗಾಡಿಗಳು, ಫಾಸ್ಟ್ ಫುಡ್, ಜ್ಯೂಸ್, ಪಾನಿಪುರಿ, ಆಮ್ಲೆಟ್ ಅಂಗಡಿಗಳು ಹಾಗೂ ಬೀದಿ ಬದಿಯಲ್ಲಿ ಟೇಬಲ್ ಇಟ್ಟು ವ್ಯಾಪಾರ ಮಾಡುವವರನ್ನ ತೆರವು ಮಾಡಲಾಗಿದೆ. ಒಂದೇ ಕಡೆ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವುದಕ್ಕೆ ಕಾನೂನಿನಲ್ಲಿ ಯಾವ ಅವಕಾಶವೂ ಇಲ್ಲ. ತಳ್ಳುಗಾಡಿಯ ಮೂಲಕ ವ್ಯಾಪಾರ ಮಾಡಬೇಕು. ರಸ್ತೆ ಬದಿ ವ್ಯಾಪಾರ ಮಾಡುವುದರಿಂದ ವಾಹನ ಸಂಚಾರಕ್ಕೆ ತೊಂದರೆಯಾಗುತ್ತೆ. ಇದಲ್ಲದೆ ಕೆಲವು ಅಂಗಡಿಯವರು ಸ್ವಚ್ಛತೆಯನ್ನ ಕಾಪಾಡದ ಹಿನ್ನೆಲೆ ಸಾಂಕ್ರಾಮಿಕ ರೋಗಗಳಿಗೆ ಆಹ್ವಾನ ನೀಡದಂತಾಗುತ್ತೆ. ಅನಧಿಕೃತ ಅಂಗಡಿಗಳಿಂದಾಗಿ ಕಾನೂನು ಪ್ರಕಾರ ತೆರಿಗೆ ಕಟ್ಟಿ ವ್ಯಾಪಾರ ನಡೆಸುವವರಿಗೆ ನಷ್ಟವಾಗುತ್ತೆ ಅನ್ನೋದು ಪಾಲಿಕೆಯವರ ವಾದ. ಇನ್ನು ಈ ಕಾರ್ಯಾಚರಣೆಯಲ್ಲಿ ತಾರತಮ್ಯ ಮಾಡಲಾಗ್ತಿದೆ. ಬಿಜೆಪಿ ಬೆಂಬಲಿತ ದೊಡ್ಡ ದೊಡ್ಡ ಅಂಗಡಿಯವರು ರಸ್ತೆಯಲ್ಲಿ ತಮ್ಮ ಸಾಮಗ್ರಿ ಇಟ್ಟು ವ್ಯಾಪಾರ ಮಾಡ್ತಾರೆ. ಅದನ್ನು ಮುಟ್ಟದೆ ಕೇವಲ ಬಡಬೀದಿ ವ್ಯಾಪಾರದವರನ್ನ ಮಾತ್ರ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ. ರಾಜಕೀಯ ತೀರ್ಮಾನ ಮಾಡಿದ್ದೀನಿ. ಮೇಯರ್ ಕಮಿಟಿ ಆಗ್ತಜಿ, ಟಿವಿಸಿ ಮೀಟಿಂಗ್ ತೀರ್ಮಾನ ಆಗ್ತಜಿ, ಟಿವಿಸಿಯಲ್ಲಿ ಮೀಟಿಂಗ್ ತೀರ್ಮಾನ ಮಾಡಿದ್ರೆ ಹೇಗೆ ತೆಗಿತಾರೆ ಇವರು? ಒಟ್ಟಾರೆಯಾಗಿ ಈ ಸರಿ ತಪ್ಪು ವಾದ ವಿವಾದಗಳೊಂದಿಗೆ ಪಾಲಿಕೆಯ ಈ ದಿಟ್ಟ ನಿರ್ಧಾರದಿಂದ ಸಂಚಾರ, ಆರೋಗ್ಯ ವ್ಯವಸ್ಥೆ ಸುಗಮಗೊಂಡರೂ ಬಡ ವ್ಯಾಪಾರಿಗಳ ಬದುಕು ದುರ್ಬಲಗೊಂಡಿದೆ. ಮುಂದಕ್ಕೆ ಇದಕ್ಕೆ ಪರಿಹಾರವಾಗಿ ಪ್ರತ್ಯೇಕ ಝೋನ್ಗಳನ್ನು ನಿರ್ಮಿಸಲಾಗುವುದು ಎಂದು ಮಂಗಳೂರು ಮಹಾನಗರ ಪಾಲಿಕೆ ಭರವಸೆ ನೀಡಿದ್ದು, ನಿಜವಾಗ್ಲೂ ಬದುಕು ಕಳೆದುಕೊಂಡ ಬಡ ವ್ಯಾಪಾರಿಗಳ ಬದುಕಲ್ಲಿ ಹೊಸ ಬೆಳಕು ಮೂಡುತ್ತಾ ಎಂದು ಕಾದ್ ನೋಡಬೇಕಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಸದಾ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನ್ಯೂಸ್ ಕರ್ನಾಟಕ.